ಮನೆಗೆ ಕುಡಿಯಕ್ ದುಡ್ಡು ಕೊಟ್ಟಿ ಹೋಗಿ ಯಾರ ಅದನ್ನ ಮರ್ಯಾದೆ ತೆಗೆದು ಬರ್ಲಿ, ನಮ್ಮ ಮಾವ ಸರಿಯಾಗಿ ಉಗಿಲಿ ಅದನ್ನ ಆ ತರ ಬೈದ್ ಬರ್ಲಿ ಅಂತ ಹೇಳಿ ಕುಡಿಯಕ್ ದುಡ್ಡು ಕಳ್ಸಿರಿ. ನಿಟ್ಕೆಟ್ಟನು ಗಂಟ್ಲಿಗೆ ಹತ್ತ ಕುಡ್ದು ನಿಟ್ಟಿಲ್ದಂಗೆ ಚರಂಡಿ ಮಗಲ ಹೋಗಿ ಬಿಟ್ಕೊಳವನಿ ನನ್ ಮರ್ಯಾದೆ ಕಳಿಯಕ್ಕೆ. ನನ್ ದುಡ್ಡು ಕೊಟ್ಟಿದ್ದನು ವ್ಯರ್ಥ ಆಗೋಯ್ತು. ಇಂಥ ಗಂಡನ್ ಕಟ್ಕೊಂಡ್ರೆ ಯಾವಳು ಸುಖವಾಗಿರಕ್ ಸಾಧ್ಯನೇ ಇಲ್ಲ. ಏನ್ ಮಾಡೋದು, ನಾನ್ ಮಾಡಿರೋ ಕರ್ಮ. ಈಗ ನಾನು ಎಲ್ಲಿಗೂ ಹೋಗಕ್ಕಾಗ್ತಿಲ್ಲ. ಇವನ್ನ ಬಿಟ್ಟು ಹೋದ್ರೆ ಬೀದಿಗೆ ಬೀಳ್ಬೇಕಾಗುತ್ತೆ. ಅದಕ್ಕೋಸ್ಕರನೇ ಎಲ್ಲ ಸಹಿಸ್ಕೊಂಡು ಸುಮ್ನೆ ಈ ಮನೆಗೆ ಬಿದ್ದಿದ್ದೀನಿ. ಇಲ್ದಿದ್ರೆ ಈ ನನ್ನ ಮಗನ ಜೊತೆ ಯಾರು ತಿರ್ತಿದ್ರು? ನಮ್ಮ ಅಪ್ಪ ಅಮ್ಮ ಏನಾದ್ರು ನನ್ನ ಮಾತಾಡ್ಸಂಗೆ ಚೆನ್ನಾಗಿ ಮನೆಗೆ ಬಿಡ್ಕೊಂಬಂಗಿದ್ದಿದ್ರೆ ಇವನ್ ಜೊತೆಗೆ ಇರ್ತಾನೆ ಇರ್ಲಿಲ್ಲ. ಅದೇ ಹೋಗ್ತಿದ್ದೆ, ಗಂಡ ಇಲ್ದಿದ್ರು ಚಿಂತೆ ಇಲ್ಲ ಅಂತ ಹೇಳಿ ತವ್ರ ಮನೆಗೆ ಇರ್ತಿದ್ದೆ. ಏನ್ ಮಾಡೋದು, ನಮ್ಮ ಅಪ್ಪ ಅಮ್ಮನೂ ನನ್ನ ಮೇಲೆ ಸಿಟ್ ಮಾಡ್ಕೊಂಡವ್ರಿ. ಹಿಂಗ್ ಮದುವೆಗಿನ ಮುಂಚೆನೆ ನಿಬ್ಬಸರಿ ಆಗಿ ಮದ್ವೆ ಆದ್ಲು ಆ ಕುಡ್ಕೊಂಡು ಕಟ್ಕೊಂಡು ನಮ್ಗೆ ಇಷ್ಟ ಇಲ್ದಿದ್ರು ಅಂತಾನ. ನಾನೇನೋ ಬಾರಿ ಶ್ರೀಮಂತ ಹಂಗೆ ಹಿಂಗೆ ಅಂತ ನಂಬಿಸ್ಬಿಟ್ಟ. ಅವ್ನು ಹೇಳಿದ್ದೆಲ್ಲ ನಂಬ್ಕೊಂಡು ಮದ್ವೆ ಆಗಿ ಬಂದಿದ್ಕೆ ಇಲ್ಲಿ ಅನುಭವಿಸ್ತಾ ಇದೀನಿ. ಇಷ್ಟ ದಿನ ಅಂತೂ ಹೆಂಗ್ ವಾತ್ಲಾಗಿ ಸಹಿಸ್ಕೊಂಡಿದ್ದೆ. ಈಗಲಾದ್ರೂ ಇವನಿಂದ ಆ ರಾಧನ್ಗಾದ್ರೂ ಸರಿಯಾಗಿ ಪಾಠ ಕಲಿಸ್ದಂಗ ಆಗುತ್ತಲ್ಲ ಅಂತ ನಾನು ದುಡ್ಡು ಕಟ್ ಕಳಿಸ್ತೆ. ಅದೂ ಆಗ್ಲಿಲ್ಲ ಕೊನೆಗೆ. ಇವನಿಂದ ಏನು ಪ್ರಯೋಜನ ಇಲ್ಲ, ಏನಕ್ಕೂ ಉಪಯೋಗ ಇಲ್ಲ. ಗಂಡ ದಂಡ ಪಿಂಡ ಅಲ್ಲ, ಎಂತಿನ ಸರಿಯಾಗಿ ನೋಡ್ಕೊಂಬೋದು ಇಲ್ಲ. ಹೋಗ್ಲಿ, ದುಡ್ದಿದ್ದಾದ್ರೂ ನೆಟ್ಟಗ್ ದುಡ್ಡಾದ್ರೂ ತತ್ತಾನ ಮನೆಗೆ ಸಾಮಾನ ಅದೂ ಇಲ್ಲ. ಏನಕ್ಕೆ ಸುಮ್ಮನೆ ವೇಸ್ಟ್ ಇವನ್ ಜೊತೆಗೆ ಗಂಡ ಎಂತಿ ಅಂತ ಇರೋದು. ಏನ್ ಮಾಡೋದು, ನನ್ನ ಕರ್ಮ. ಹೊರಕ್ ಹೋದ್ರೆ ನನಗ್ ಬೆಲೆ ಇರಲ್ಲ, ಬೀದಿಲಿ ಭಿಕ್ಷೆ ಬೇಡಬೇಕಾಗುತ್ತೆ, ಎಲ್ಲ ಆಡ್ಕೊಂತಾರೆ ಅಂತಾನ ಎಲ್ಲ ಅನುಭವಿಸ್ತಾ ಇದೀನಿ. ನನಗೆ ಯಾವಾಗ ಟೈಮ್ ಬರುತ್ತೋ ಏನೋ ಗೊತ್ತಿಲ್ಲ. ಅಲ್ಲಿ ಮನೆ ಕೆಲ್ಸಕ್ಕೆ ಹೋದ್ರೆ ಆ ಕಮ್ಲಿನು 108 ಕೆಲಸ ಹೇಳಿ ಅಯ್ಯೋ ಅನ್ನಿಸ್ತಾಳ. ಹಂಗೇನೆ ಮನೆಗೆ ಬರೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಈಗ ನನ್ನ ಗಂಡನ್ ಬೇರೆನೆ ಕುಡ್ದು ಬಿತ್ಕೊಂಡಿದ್ದ ಅಂತ ಅದನ್ನ ಬೇರೆ ಹೇಳ್ತಾಳೆ. ಹೇಳಿ ನನಗೆ ಹೊಟ್ಟೆ ಉರಿಸ್ತಾಳೆ. ಏನ್ ಮಾಡೋದು, ಅವಳು ಮನೆ ಯಜಮಾನಿ. ನಾನು ಅವಳ ಮಾತಿಗೆ ಏನು ಮಾತಾಡಕ್ಕಾಗಲ್ಲ. ಸುಮ್ಮನೆ ಅಂದಂಗ ಅನ್ನಿಸ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಬರ್ಬೇಕು ಅಷ್ಟೇನೆ. ಶಿಲ್ಪ ಚಿನ್ನು ಬಂಗಾರಿ. ಈ ಬಂಗಾಳಿ ಮಾತಿಗೇನು ಕಮ್ಮಿ ಇಲ್ಲ. ಬಂಗಾರಿ ಅಂತೆ ಚಿನ್ನು ಅಂತೆ. ಇವತ್ತು ಎಲ್ಲಿಗೆ ಹೋಗಿದ್ದೆ? ಕೂಲಿ ಹೋಗ್ಲಿಲ್ವಾ ನೀನು? ಇಲ್ಲ ಕಣೆ ಶಿಲ್ಪ, ಇವತ್ತು ಕೂಲಿ ಹೋಗ್ಲಿಲ್ಲ. ಯಾಕ ಸುಸ್ತಾದಂಗ ಆಗಿತ್ತು, ಅದಕ್ಕೇನೆ ಎಲ್ಗೂ ಹೋಗ್ಲಿಲ್ಲ. ಹಿಂಗೆ ಅಡ್ಡ ಆಡ್ಕೊಂಡ್ ಬಂದೆ ಅಷ್ಟೇನೆ. ಹಿಂಗೆ ಅಡ್ಡಾಡ್ಕೊಂಬ. ಅಲ್ಲ, ನಿಟ್ಟಿಲ್ದಂಗೆ ಗಂಟ್ಲಿಗೆ ಹತ್ತ ಕುಡ್ದು ಚರಂಡಿ ಮಗ್ಲಾಗ ಬಿತ್ಕೊಂಡ್ರೆ ಇನ್ನೇನಾಗುತ್ತೆ? ಕೆಲಸ ಮಾಡಕ್ಕೆ ಇನ್ನೇನು ಶಕ್ತಿ ಇರುತ್ತೆ? ಅಯ್ಯೋ ಶಿಲ್ಪ, ನನಗೆ ಕುಡಿದಿದ್ರೆ ಸಮಾಧಾನನೇ ಇರಲ್ಲ. ಏನ್ ಮಾಡೋದು, ದಿನ ಕುಡಿಲೇಬೇಕು. ಕುಡಿದಿದ್ರೆ ನನಗೆ ತಲೆ ಕೆಟ್ಟಂಗೆ ಆಗ್ಬಿಡುತ್ತೆ. ಅದಕ್ಕೆ ಕುಡಿತೀನಿ ಅಷ್ಟೇನೆ. ನೆನ್ನೆ ದಿವಸ ಒಂದಿಷ್ಟು ದುಡ್ಡಿತ್ತು, ನೀನು ಬೇರೆ ಒಂದಿಷ್ಟು ದುಡ್ಡು ಕೊಟ್ಟೆ. ಅದಕ್ಕೂ ನಾನು ಸರಿಯಾಗಿ ಕುಡಿದ್ಬಿಟ್ಟೆ. ಏನು ಮಾಡೋದು, ಅವಾಗ ನನಗೆ ಎಲ್ಲಿಗೆ ಹೋಗಿದ್ದೀನಿ, ಎಲ್ಲಿ ಮನೆ ಕಂಡಿದ್ದೀನಿ ಅಂತನ ನೆನಪು ಆಗಲಿಲ್ಲ, ಗೊತ್ತೂ ಆಗಲಿಲ್ಲ. ಹೋಗ್ಲಿ ಬಿಡು, ಈಗ ನನ್ನೇ ವಿಚಾರ ಯಾಕೆ. ಇವಾಗ ನಾನು ಕೂಲಿ ಹೋಗಿಲ್ವಲ್ಲ, ಇವತ್ತು ನನಗೆ ಎಣ್ಣೆ ಕುಡಿಯೋಕ್ಕೆ ದುಡ್ಡಿಲ್ಲ. ದುಡ್ಡು ಕೊಡು, ಒಂದು 50 ರೂಪಾಯಿನ. ಮೈ ಮೇಲೆ ಪ್ರಜ್ಞೆನೇ ಇಲ್ದೇ ಇರುವಷ್ಟು ಕುಡಿದ್ರೆ ಇನ್ನೇನಾಗುತ್ತೆ ಹೇಳು? ಗೊತ್ತಾಗ್ದಲೇನೆ ಚರಂಡಿನೋ ಅಥವಾ ಮನೇನೋ ಮಠನೋ ಏನು ಗೊತ್ತಾಗಲ್ಲ. ಎಲ್ಲಂದ್ರಲ್ಲಿ ಬಿಟ್ಕಮದೆ. ಹೋಗ್ಲಿ ಬಿಡು, ಇವತ್ತು ಕುಡ್ದು ಸೀದಾ ಮನೆಗೆ ಬರ್ತೀನಿ. ದುಡ್ಡು ಕೊಡು ಇಲ್ಲಿ. ದುಡ್ಡಂತೆ ದುಡ್ಡು ನಾಚ್ಕಾಗಲ್ವೇ ನಿನ್ಗಿನ್ನ? ಕುಡಿಯಾಕೆ ನನ್ ದುಡ್ಡು ಕೇಳ್ತೀಯಲ್ಲ? ಅಲ್ಲ, ನಾನೇನು ನೆನ್ನೆ ದಿವಸ ಗನಂದಾರಿ ಕೆಲಸ ಮಾಡ್ಬತ್ತೀಯ. ನಾನು ಹೇಳ್ದಂಗೆ ಆ ರಾಧುಗೆ ಸದ್ಯ ಮಂಗಳಾರತಿ ಮಾಡ್ಬತ್ತೀಯ ಅಂತ ನಾನು ದುಡ್ಡು ಕೊಟ್ರೆ ಇವತ್ತು ಕೊಡ್ಬೇಕಂತೆ. ಹೋಗಿ ಚರಂಡಿ ಮಗಲ ಬಿದ್ದಿದ್ದಲ್ಲ ತಿರ್ಗಾ ಹೋಗಿ ಎಲ್ಲಾದ್ರೂ ಚಿಪ್ಪೆ ಗುಂಡೆ ಬೀಳಕ? ದುಡ್ಡಂತೆ ದುಡ್ಡು. ಅಲ್ಲ, ದುಡ್ಡು ಎಂತಿನ ಸಾಕನ? ಮನೆಗೆ ಸಾಮಂತರ ನಂಬದ್ ಏನೂ ಇಲ್ಲ, ಬರೀ ಕುಡಿಯೋದೇ ನಿನಗೆ ಚಿಂತೆ. ಕುಡಿಲಿಲ್ಲ ಅಂದ್ರೆ ಇರಕ್ಕಾಗಲ್ವಂತೆ. ಚಿಮ್ಮದಂಗಿರು, ನೋಡೋಣ ಇರ್ತೀಯನ ನೋಡೋಣ. ನಾ ಸಿಕ್ಕೆಟ್ಟಾನೆ. ಇನ್ನ ನನ್ ದುಡ್ಡು ಕೇಳ್ತೀಯಲ್ಲ, ಮನ ಮರಿದಿದ್ರೆ ಸರಿ ನಿನ್ಗೆ. ಏಯ್, ನೀನು ನೆನ್ನೆ ಕೊಟ್ಟೆ ತಾನೇ ದುಡ್ಡ 50 ರೂಪಾಯಿನ? ಹಂಗೇನೆ ನೀನು ಇನ್ಮೇಲೆ ನನಗೆ ದಿನ 50 ರೂಪಾಯಿ ಕೊಡಬೇಕು ಅಷ್ಟೇನೆ, ಎಣ್ಣೆ ಕುಡಿಯೋಕ್ಕೆ. ನೆನ್ನೆ ದಿವಸ ಯಾಕೆ ಕೊಟ್ಟೆ? ಈಗ ನನಗೆ ಕುಡಿದೇ ಇರೋಕ್ಕಾಗಲ್ಲ, ಕೊಡಲೇಬೇಕು ಅಷ್ಟೇನೆ. ಕೊಡ್ಲಿಲ್ಲ ಅಂದ್ರೆ ನೋಡು, ಏನೂ ಇಲ್ಲ, ನೀನು ಏನು ಮಾಡ್ತೀನಿ ಅಂತಾನ. ಸುಮ್ಮನೆ ಮುಚ್ಕೊಂಡು 50 ರೂಪಾಯಿ ಎತ್ತಂದು ಕೊಡು ಇಲ್ಲಿ. ನಾಚಿಕೆ ಆಗಲ್ವೇ ನಿನ್ಗೆ? ಎಂತಿತ್ತಾಗೆ ಹಿಂಗ್ ಮಾತಾಡಕ್ಕೆ? ಕುಡಿಯಕ್ಕೆ ದುಡ್ಡು ಕೊಡ್ಬೇಕಂತೆ ನಾನು ಇವನಿಗೆ? ಅಲ್ಲ, ಈ ಮದುವೆ ಮಾಡ್ಕೊಂಡ್ ಬಂದಿದ್ಯಾ, ಎಂತಿನ ಸಾಕಬೇಕು, ಕಾಳು ಕಡಿ ತಂದು ಹಾಕ್ಬೇಕು, ಕೇಳಿದ್ದೆಲ್ಲ ಕೊಡಿಸ್ಬೇಕು, ಅವಳನ್ನ ಎಲ್ಲೂ ಕೆಲಸ ಕಳಿಸ್ಬಾರ್ದು, ಹಂಗ್ ನೋಡ್ಕೋಬೇಕು ಅಂತಾನ ನಿನಗಿರ್ಬೇಕು ಕಣು. ಕುಡಿಯಕ್ಕೆ ದುಡ್ಡ ನನಗೆ ಕೇಳ್ತಾನೆ, ನಾಸಿಕ್ ಕೆಟ್ಟನು. ಅಲ್ಲ, ನಿನ್ ಜೊತೆಗೆ ಬಾಳೆ ಮಾಡ್ತಿರೋದೇ ಹೆಚ್ಚು ಅಂತದಾಗೆ ನಾನ್ ದುಡ್ದಿರೋ ದುಡ್ಡಾಗೆ ಇವನಿಗೆ ಕುಡಿಯಕ್ಕೆ ಕೊಡ್ಬೇಕಂತೆ. ಯಾಕೆ ಕುಡ್ದು ಬಂದು ಗಲಾಟೆ ಮಾಡಕ ಅಲ್ಲಿ ಇಲ್ಲಿ ಊರಾಗೆಲ್ಲ ಬಿದ್ದು ನನ್ನ ಮರ್ಯಾದೆ ತೆಗಿಯಕ್ಕೆ ನಾನ್ ದುಡ್ಡು ಕೊಡ್ಬೇಕು? ಹೋಗು ಸುಮ್ಮನೆ. ಅಲ್ಲ, ನೆಟ್ಟಿಗೆ 10 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ. ಊರ್ ಸುತ್ಕೊಂಡ್ ಬಂದವನು ಇವತ್ತು ಕುಲಿ ಹೋಗ್ದಂಗೆ ನಾನ್ ದುಡ್ಡು ಕೊಡ್ಬೇಕಂತೆ ದುಡ್ಡ. ಅಪ್ಪ ಮನೆಯೊಳ ಯಾಕೋ ನನ್ ಜಡೆ ಹಿಡ್ಕೊಂಡು ಎಳಿತಾ ಇದ್ಯಾ? ಬಿಡ್ತೀಯೋ ಬೇಕೋ ಈಗ? ಬಿಡಲ್ಲ. ನೀನು ಏನಂದ್ರೆ ಇವತ್ತು ನೀನು ಕೂದಲು ಬಿಡಲ್ಲ. ನನಗೆ ದುಡ್ಡು ಕೊಟ್ಟರೆ ಸರಿ, ಇಲ್ದಿದ್ರೆ ಏನೂ ಇಲ್ಲ. ನಿನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಇವತ್ತು. ಏನು ಅಂದ್ಕೊಂಡಿದ್ಯಾ? ಈರ ಅಂದರೆ ಎಣ್ಣೆ ಕುಡಿದ್ರೇನೆ ನನಗೆ ಸಮಾಧಾನ. ಎಣ್ಣೆ ಕುಡಿಲಿಲ್ಲ ಅಂದರೆ ನನಗೆ ಒಂಥರ ತಿಕ್ಲಿಡ್ದಂಗೆ ಆಗುತ್ತೆ ಅಂತ ಹೇಳ್ದೆ ತಾನೆ? ತಿರ್ಗಾನ ನಿನ್ನ ಬೈದ್ಬಿಟ್ಟು ಹೋಗ್ತೀಯಾ? ನೆನ್ನೆ ಕೊಟ್ಟಲ್ಲ, ಇವತ್ತು ಯಾಕೆ ಕೊಡಲ್ಲ? ಕೊಡು, ಇವತ್ತು ಕೊಡಲೇಬೇಕು ನೀನು.
ಅಮ್ಮ ಬಿಡೋ ಮನ್ಯಾಳ ನಿನಗೆ ದುಡ್ಡು ಕೊಟ್ಟು ನಾನು ತಪ್ಪು ಮಾಡಿದೆ. ನೀನೇನೋ ನಾನು ಹೇಳ್ದಂಗೆ ಮಾಡ್ತೀಯಾ ಅಂತ ತಿಳ್ಕೊಂಡು ದುಡ್ಡು ಕೊಟ್ಟೆ. ದುಡ್ಡು ಕೊಟ್ಟು ನನ್ನ ಚಪ್ಲಿನ ನಾನೇ ಒಯ್ಕೆಮಂಗಾಗೈತಿ ಇವತ್ತು. ನೆನ್ನೆ ಒಂದ್ ದಿವಸ ಕೊಟ್ಟಿದ್ದಕ್ಕೆ ದಿನ ಕೊಡ್ತೀನಿ ಅಂತ ತಿಳ್ಕೊಂಡಿದ್ಯೇನು? ಬಿಡ, ನೀನು ಎಷ್ಟೇ ಯಾರು ಆಡಿದ್ರು ಅಷ್ಟೇನೆ. ನಂತ ಮಾತ್ರ ₹1 ದುಡ್ಡಿಲ್ಲ. ಎಣ್ಣೆ ಕುಡಿಯೋಕೆ ನಾನು ದುಡ್ಡು ಕೊಡ್ಬೇಕಂತೆ. ದುಡ್ಡು ಹೆಂಡ್ತಿನ ಸಾಕ ಯೋಗ್ಯತೆ ಇಲ್ಲ. ಎಣ್ಣೆ ಕುಡಿಯೋಕೆ ಹೆಂಡ್ತಿನ ದುಡ್ಡು ಕೇಳ್ತಾನೆ. ನಾಸಿ ಕೆಟ್ಟಾನು. ಇನ್ನ ಮನ ಮರ್ಯಾದಿಲ್ವೇನೋ ನಿಂಗೆ ದುಡ್ಡು ಕೇಳಕ್ಕೆ? ಬಿಡೋ ಅಮ್ಮ, ಉರಿತೈತೆ ಬಿಡೋ ತಲೆ ಎಲ್ಲನ. ಅಯ್ಯೋ ಬಿಡೋ, ನಾಚಿಕೆ ಆಗಲ್ವೇನೋ? ಹೆಂಡ್ತಿ ನಿಂಗೆ ಕೂದ್ಲಿಡ್ಕೊಂಡು ಜಗ್ತಿಯಲ್ಲ. ದುಡ್ಡು ಕೊಡ್ತೀಯೋ ಇಲ್ವೋ ಇವಾಗ? ಬಾರ್ಸನೋ ಎರಡ? ಬಾರಿಸ್ತೀಯ ಬಾರ್ಸಕ್ಕೇನು ಇದೇನು ಅಪ್ಪನ ಮನೆ ಉಪ್ಪಿಟ್ಟಲ್ಲ. ಹೋಗು ಮುಚ್ಕೊಂಡು. ನಿನಗೆ ಅಡ್ಗೆನು ಮಾಡಲ್ಲ ಏನು ಮಾಡಲ್ಲ. ಇನ್ಮೇಲೆ ಅದೇನ್ ಮಾಡ್ಕೊಂತೀಯೋ ಮಾಡ್ಕೋ ಹೋಗು. ಓಹೋ ಎದ್ರ ಸಾಕ್ಬತ್ತಾನ ಇಲ್ಲಿ. ಕೊಡ್ತೀಯೋ ಇಲ್ವೋ ದುಡ್ಡ? ದುಡ್ಡು ಬೇಕನ? ದುಡ್ಡು ಇನ್ನ ಎಷ್ಟು ಬೇಕು ಕೇಳು, ಕೊಡ್ತೀನಿ. ನೀನು ಆದ್ರೆ ಒದ್ದಸ್ಕೊಂಡು ಸುಮ್ಮನೆ ಇರ್ತೀನಿ ಅಳ್ತಾ ಅಂತ ತಿಳ್ಕೊಂಡಿದ್ಯೇನು? ನಾನು ಅಂತವಳಲ್ಲ, ತೆರಗಿಸಿ ಕೊಡ್ತಾ ಇರ್ತೀನಿ. ತಗೋ ಎಷ್ಟು ಬೇಕು. ಎಲ್ಲ ಇವಳ ಗಂಡನ ಮೇಲೆ ಕೈ ಮಾಡ್ತೀನಿ ಇರು ನಿನಗೆ. ಹಿಂಗೆಲ್ಲ ಹೇಳಿರೆ ನೀನು ಬಗ್ಗಳಲ್ಲ. ನನ್ನೇ ಒದಿತ್ಯನಿ. ಒದಿ ನೋಡಿ ಇವಾಗ ಹೆಂಗೆ. ಹೆಂಗ್ ಒದಿತ್ಯ? ಒದಿಯ ಇವಾಗ? ಅಯ್ಯೋ ಬಿಡೋ ಮನ್ಯಾಳ, ಕೂದ್ಲು ಉರಿತವೆ. ಕೂದ್ಲು ಹಿಡ್ಕೊಂಡು ತಲೆ ಬಗ್ಸಿ ಒದಿತಿಯಲ್ಲೋ ಎಂತಿನ? ನೀನು ಒಬ್ಬ ಗಂಡ ನೀನು. ಬಿಡೋ ಮನ್ಯಾಳ. ನಿನಗೆ ಎಷ್ಟು ಕೊಬ್ಬಿರ್ಬೇಕು ಹೇಳು? ಗಂಡನ್ನೇನೆ ಕಪಾಳಕ್ಕೆ ಬಾರಿಸ್ತೀಯಲ್ಲ. ನೆನ್ನೆ ದಿವಸ ನೀನು ಯಾಕೆ ಕೊಟ್ಟೆ ದುಡ್ಡ? ಕೊಡು, ಇವತ್ತು ಕೊಡಬೇಕು ಅಷ್ಟೇನೆ. ಅಯ್ಯೋ, ನೆನ್ನೆ ಒಂದ್ ದಿವಸ ಕೊಟ್ಟು ನಾನ್ ತಪ್ಪು ಮಾಡಿದೆ. ಈಗ ನಾನು ಎಲ್ಲಿಂದ ತಂದು ಕೊಡೋನು? ಅಲ್ಲ, ನೀನು ತಂದು ಹಾಕಲ್ಲ ಅಂತೇಳಿ ನಾನು ಆ ಕಮ್ಲಿರ್ ಮನೆ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದೀನಿ. ಅಂತದ್ರಾಗೆ ನನ್ನೇ ಎಣ್ಣೆ ಕುಡಿಯೋಕೆ ದುಡ್ಡು ಕೇಳ್ತಾ ಇದೆಯಲ್ಲೋ? ನಾಚಿಕೆ ಆಗಲ್ವೇನೋ ಮನ್ಯಾಣ? ಬಿಡೋ. ಅದೆಲ್ಲ ಬೇಕಾಗಿಲ್ಲ. ನನಗೆ ದುಡ್ಡು ಕೊಟ್ರೇನೆ ನಾನು ಬಿಡೋದು. ಇಲ್ದಿದ್ರೆ ಅಲ್ಲಿ ತಕ ನಿನ್ನ ಬಿಡಲ್ಲ. ಅಯ್ಯೋ ದೇವ್ರೆ, ಏನಪ್ಪ ನನ್ನ ಕರ್ಮ. ಎಲ್ಲಾರ ಹತ್ರ ಅವಮಾನ ಪಡೋದೇ ಆತು. ಅಲ್ಲ, ರಾಧ ಗಂಡ್ಸತ್ ಮುಂದೆ ಆದ್ರೂ ನಮ್ಮ ಮಾವನ ಮದುವೆ ಸುಖವಾಗಿದ್ದಾಳೆ. ಆದ್ರೆ ನಾನು ಮೊದಲನೇ ಮದ್ವೆ ಆದ್ರೂ ಇಂಥ ಕುಡ್ಕೊಂಡ್ ಕಟ್ಕೊಂಡು ಇವನ ಹತ್ರ ವಹಿಸ್ಕೊಂಡು ಬೇಯ್ಯದಾಗೈತಲ್ಲಪ್ಪ. ನಂದು ಏನ್ ಕರ್ಮನೋ ಏನ್ ಕತ್ಯ. ನಾನು ಹೋಗಿ ನಮ್ಮ ಅತ್ತೆ ನೋಡ್ಕೊಂಬಕ್ಕಂತೇಳಿ ಈ ಊರಿಗೆ ಬಂದು ಈ ನನ್ನ ಮಗುಗೆ ತಗಲಾಕೊಂಡು ಅನುಭವಿಸ್ತಾ ಇದ್ದೀನಿ. ಬಿಡೋ ಮನ್ಯಾಳ, ಕೊಡ್ತೀನಿ ಬಿಡು. ಈಗಲೇ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ಏನೂ ಇಲ್ಲ ನೋಡು. ಆತು, ಕೊಡ್ತೀನಿ ಬಿಡೋ. ಹೋಗೋ ತಂಬ ಹೋಗೋ. ಇಲ್ಲ ಬಿದ್ದಿರು, ತತ್ತೀನಿ ಒಂದ್ ಸಣ್ಣ ಹೊತ್ತು. ಹಂಗ್ಯಾಕೆ ಬಡ್ಕಂತಿ? ಹಂಗೇನೆ ಹಂಗೇನೆ. ಒಂದ್ ದಿವಸ ಎಣ್ಣೆ ಕುಡಿದಿದ್ರೆ ಇರಕ್ಕಾಗಲ್ವೇನೆ ನನ್ನ ಮಗ್ಗೆ? ಅಂಬಾರಿ ಎಷ್ಟೊತ್ತು ತರೋದು? ತಗೊಂಬ, ಜಲ್ದಿ ಹೋಗ್ಬೇಕು. ಎಣ್ಣೆ ಅಂಗಡಿ ಬಾಗ್ಲಾಕ್ಬಿಡ್ತಾರೆ ಕತ್ಲಾದ್ರೆ. ತಕೊಂಡು ಸಾಯಿ ಎಣ್ಣೆ ಕುಡ್ದು. ಮನೆಗೆ ಬರ್ಲೇ ಬೇಡ, ಅಲ್ಲೇ ಇದ್ಬಿಡು ಎಣ್ಣೆ ಅಂಗಡಿಗೆ. ಎಣ್ಣೆ ಕುಡ್ಕೊಂಡು ಅವ್ರ ಚಾಕ್ರಿ ಮಾಡ್ಕೊಂಡು ಮುಸ್ರೆ ಗಿಸ್ರೆ ತೊಳ್ಕೊಂಡು ಬರಬೇಡ. ನೀನ್ ಮನೆಗೆ ಬಂದ್ರೆ ನಾನು ಅಯ್ಯೋ ಅನ್ಬೇಕಾಗುತ್ತೆ. ತಕ. ಅಲ್ಲೇ ಇರ್ತೀನಿ. ಇದು ನನ್ನ ಮನೆಗೆ ನೀನಿರೋದು. ಎಣ್ಣೆ ಕುಡ್ದು ಬತ್ತೀನಿ. ಬಿಸಿ ಅಡುಗೆ ಮಾಡು, ಉಣ್ಬೇಕು. ಹಂಗೆ ತಂದು ಹೊಟ್ಟೆಗೆ ನೋಡು ಮಾಡಿ ಕಟ್ಟಿ ಬಿಸಿ ಅದ. ಹೋಗವ್ ನಿಟ್ಕೆಟ್ಟಾನಿ. ಏನಂದೆ? ಹೋಗು, ದುಡ್ಡು ಸಿಕ್ಕೇತಲ್ಲ. ಹೋಗು, ಎಣ್ಣೆನೆ ಹೋಗು. ಮಾಡಿಕ್ತೀನಿ, ಬಂದು ಕಡಿವಂತೆ 2 ಮುದ್ದೆನ. ಇವ್ರೇ, ಈ ನನ್ನ ಮಗ ಮನೆಗೆ ಬರಬಾರ್ದು. ಎಣ್ಣೆ ಕುಡ್ದು ಅಲ್ಲೆಲ್ಲ ರೋಡ್ನ ಬಿಟ್ಕೊಂಡು ಯಾವ್ದಾನ ಲಾರಿನೋ ಬಸ್ಸೋ ಮ್ಯಾಲ ಹತ್ತಿಸ್ಕೊಂಡು ಹೋಗ್ಬೇಕು. ಈ ನನ್ನ ಮಗ ಸತ್ರೆ ನನಗೆ ನೆಮ್ಮದಿ ಅತ್ಲಾಗಿ. ಯಾವ ಕಾಟನೂ ಇರಲ್ಲ ಅವಾಗ. ಅತ್ಲಾಗಿ ನೆಮ್ಮದಿಯಾಗಿ ಇರ್ಬೋದು ಒಬ್ಬಳೇನು. ಅಲ್ಲ, ಗಂಡ್ಸತ್ ಮುಂದೆ ಅನಿಸ್ಕೊಂಡ್ರು ಇಂಥ ಗಂಡ ನನ್ನ ಮಕ್ಕಳು ಯಾವಳಿಗೂ ಬೇಡಪ್ಪ. ಈ ಕರ್ಮ ಯಾರು ಅನುಭವಿಸ್ತಾರೆ ಸಾಯ ತಕ್ಕಂಡು. ಅಡುಗೆ ಬೇರೆ ಬೇಸಾಕ್ಬೇಕಂತೆ ಈ ನನ್ನ ಮಗುಗೆ. ಮುದ್ದೆ ಮಾಡಿಕ್ತೀನಿ, ಕರೆ ಮುದ್ದೆನ ಕಡಿಲಿ ಬಂದು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.